Hi, welcome to Shweta's vlog. So ಇವತ್ತು ನಾವು ಬಂದಿದ್ದೀವಿ ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್, ವಿಚ್ ಇಸ್ ಆಲ್ಸೋ ಕಾಲ್ಡ್ as SOB. ಸೊ ತುಂಬಾನೇ ಅಪ್ಕಮಿಂಗ್ ಅಂಡ್ ತುಂಬಾನೇ ಆಕ್ಚುಲಿ ಫೇಮಸ್ ಆಗ್ತಿರುವಂತಹ ಒಂದು ರೆಸ್ಟೋರೆಂಟ್ ವಿಚ್ ಈಸ್ ಇನ್ RR ನಗರ್. ಸೊ ಇಲ್ಲಿ ಶಕ್ತಿ ಹಿಲ್ ರೆಸಾರ್ಟ್ ಅಂತ ಏನಿದೆ ಅಲ್ಲಿ ಇದಿದೆ. ಸೊ SOB ಅಂಡ್ ದ ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್ ಅಂತ. ಅಂಡ್ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಬರಬೇಕು ಅಂತ. ಸೊ ಬರಕ್ಕಾಗಿರ್ಲಿಲ್ಲ. ಸೊ ದಿಸ್ ಟೈಮ್ ಐ ಕುಡ್ ಮೇಕ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಇದು ಫ್ರಂಟ್ ಆಫೀಸ್. ಅಂಡ್ ಫ್ರಂಟ್ ಆಫೀಸ್ ಅಲ್ಲಿ ನೀವು ರಿಜಿಸ್ಟರ್ ಅಥವಾ ನಿಮ್ಮ ನೇಮು ನಂಬರ್ ಏನ್ ಇಸ್ಕೋತಾರೆ. ಅದಾದ್ಮೇಲೆ ಇಫ್ ಯು ಕಮ್, ಸೊ ದರ್ ಇಸ್ ಅ ವಿಂಗ್ಸ್, ಲೈಟ್ ವಿಂಗ್ಸ್. ಸೊ ಲೈಟ್ ವಿಂಗ್ ಅಲ್ಲಿ ನೀವು ನಿಂತ್ಕೊಂಡು ಫೋಟೋ ತೆಗೋಬಹುದು. ಬಟ್ ಆಸ್ ಆಫ್ ನೌ ಇಟ್ ಈಸ್ ಬೆಳಕಾಗಿದೆ. ಸೊ ಸ್ವಲ್ಪ ಓಡಾಡ್ಕೊಂಡ್ ಬಂದು ಆಮೇಲೆ ಕತ್ಲೆ ಆದಾಗ ತಗೊಳೋಣ ಅಂತ ಸುಮ್ಮನೆ ಇದೀವಿ. ಅಂಡ್ ದರ್ ಇಸ್ ಅ ಒನ್ ಕಾರ್ ಆಕ್ಚುಲಿ which is totally differently done. So idu avara logo SOB anta helbiಟ್ಟು ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್ ಇದು ಶಾರ್ಟ್ ಫಾರ್ಮ್ ಇದು. ಸೊ ಈ ಕಾರೇ ನಾನು ಹೇಳಿದ್ದು ಮಾರುತಿ 800 ನ ಕಾರ್ನ ಫುಲ್ ಮಾಡಿಫೈ ಮಾಡಿ ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದಾರೆ. ತುಂಬಾನೇ ಆಕ್ಚುಲಿ ಏನಂತ ಹೇಳ್ತೀರಾ, ಓಪನ್ ಏರ್ ರೆಸ್ಟೋರೆಂಟ್ ಇದು. ಸೊ ಸಕ್ಕತ್ತಾಗಿದೆ. ಆಮೇಲೆ ಪಾರ್ಟೀಸ್ ಆಗ್ಲಿ, ಗೆಟ್ ಟುಗೆದರ್, ಬರ್ತ್ಡೇಸ್ ಏನೇ ಅಂದ್ರೂ ಇಲ್ಲಿ ಮಾಡಬಹುದು. ಅಷ್ಟು ಸಕ್ಕತ್ತಾಗಿದೆ, ನೇಚರ್ ಫ್ರೆಂಡ್ಲಿ ಆಗಿದೆ. ಸೊ ಆಬ್ವಿಯಸ್ಲಿ ಎವ್ರಿ ಒನ್ ವಿಲ್ ಲೈಕ್. ಸೊ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅಂಡ್ ಎಸ್, ತುಂಬಾನೇ ಏನು ಒಂದು ಸರ್ಟನ್ ಪ್ಲೇಸಸ್ಗೆ ಹೋಗ್ಬೇಕು ಅಂತ ಏನಿರುತ್ತೆ, ಸೊ ಅಂತ ಪ್ಲೇಸ್ ಇದೆ, ಹ್ಯಾಪನಿಂಗ್ ಪ್ಲೇಸ್. ಸೊ ಇಲ್ಲಿ ಆಕ್ಚುಲಿ 3 ಸ್ಟೆಪ್ಸ್ ಇದೆ. ಕೆಳಗಡೆ ಒಂದು ಟೈಪ್ ಮಾಡಿದ್ದಾರೆ, ಮೇಲ್ಗಡೆ ಒಂದು ಟೈಪ್, ಅಂಡ್ ಅದ್ರ ಮೇಲ್ಗಡೆ ಒಂದು ಸೀಟಿಂಗ್ಸ್ ಏನಿದೆ ಅದು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಒಂದು ಜೋಕಾಲೆ ಸೀಟಿಂಗ್ಸ್ ಇದೆ. ಇಫ್ ಯು ಆರ್ ಲಕ್ಕಿ ಇನಫ್ ನಿಮಗೆ ಸಿಗುತ್ತೆ. ಸೊ ಕೇಜ್ ಸೀಟಿಂಗ್ ಸಹ ಇದೆ. ಅಂಡ್ ಓಪನ್ ಏರ್ ಸೀಟಿಂಗ್ಸ್ ಸಹ ಇದೆ. ಸೊ ರೆಸಾರ್ಟಿಗೆ ರೆಸ್ಟೋರೆಂಟ್ ಆಯ್ತು ಇದು. You can come and hang out here with your friends and family. So as you can see, ತುಂಬಾನೇ ಸಕ್ಕತ್ತಾಗಿದೆ. ಅಂಡ್ ಬರ್ತ್ಡೇ ಪಾರ್ಟೀಸ್, ಆನಿವರ್ಸರಿ ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆಲ್ಲ ಸಕ್ಕತ್ತಾಗಿರುತ್ತೆ ಇಲ್ಲಿ. ಸೊ ದಿಸ್ ಇಸ್ ಅ ಬಾರ್ ಕೌಂಟರ್ ಆಸ್ ಯು ಕ್ಯಾನ್ ಸಿ. ಸೊ ಸರ್ವಿಸ್ ಕೌಂಟರ್, ಬಾರ್ ಕೌಂಟರ್ ಎಲ್ಲ ಇಲ್ಲೇ ಇದೆ. ಅಂಡ್ ಎಸ್, ಒಂಥರ ಸಕ್ಕತ್ತಾಗಿದೆ ಆಕ್ಚುಲಿಗೆ. ಓಪನ್ ಏರ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಯು ಕ್ಯಾನ್ ಕಮ್ ಇನ್ ದ ಈವ್ನಿಂಗ್ ಅಂಡ್ ಎಂಜಾಯ್ ಟಿಲ್ ನೈಟ್. ಯಾಕೆ ಅಂದ್ರೆ ನೈಟ್ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಸೂಪರ್ ಆಗಿದೆ. ಅಂಡ್ ದಿಸ್ ಇಸ್ ಒನ್ ಮೋರ್ ಸೀಟಿಂಗ್ ಏರಿಯಾ. ಸೊ ಇದ್ರದ್ದು ಸೀಟಿಂಗ್ ಏರಿಯಾ ಆಸ್ ಯು ಕ್ಯಾನ್ ಸಿ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಅಬೋವ್ ಒನ್. ಸೊ ಇದನ್ನು ಅಷ್ಟೇ, ಇಫ್ ಯು ಆರ್ ಲೈಕ್ 4-5 ಪೀಪಲ್ ಟುಗೆದರ್ ಆ ಥರ ಇದ್ದಾಗ ನೀವು ಇಲ್ಲಿ ಬಂದು ಕೂತ್ಕೋಬಹುದು, ಇಲ್ಲ ಈ ಕಡೆ ಸೈಡ್ ಅಲ್ಲಿ ಕೂತ್ಕೋಬಹುದು. ಸೊ ಟೋಟಲಿ ಇಟ್ ಇಸ್ ಲೈಕ್ 3 ಡಿಫ್ರೆಂಟ್ ವೈಬ್ಸ್ ಅಂತಾನೆ ಹೇಳ್ಬೋದು. ಸೊ 3 ಓಪನ್ ಏರಿಯಾದಲ್ಲಿದೆ. ಈವನ್ ಎಂಟೈರ್ ರೆಸ್ಟೋರೆಂಟ್ ಈಸ್ ಇನ್ ಓಪನ್ ಏರಿಯಾ. ಒಂದು ಮಾತ್ರ 1 ಅಥವಾ 2 ಕವರ್ಡ್ ಆಗಿದೆ, ಯಾಕಂದ್ರೆ ಮಳೆ ಬಂದಾಗ they need some space alva. So this is like if you have very big row people. And ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರ್ ಆಗಿ, ವೈಬ್ಸ್ ಅಂತೂ ಸೂಪರ್ ಆಗಿದೆ. ಅಂಡ್ ಈವ್ನಿಂಗ್ ಅಲ್ಲಿ ಬಂದ್ರೆ ಆ ಮರಗಳು, ಗಿಡಗಳು ಅಂಡ್ ಏನು ಒಂದು ಗಾಳಿ ಬೀಸ್ತಾ ಇರುತ್ತೆ ಅದೆಲ್ಲ ಸೂಪರ್ ಆಗಿರುತ್ತೆ. ಅಂಡ್ ಆಸ್ ದ ಈವ್ನಿಂಗ್ ಸ್ಟಾರ್ಟ್ಸ್, ಸೊ ಲೈಟ್ಸ್ ಎಲ್ಲ ಸ್ಲೋ ಆಗಿ ಒಂದೊಂದೇ ಹಾಕಕ್ಕೆ ಶುರು ಮಾಡ್ತಾರೆ. ಅಂಡ್ ದೆರ್ ಈಸ್ ಎ ಟೆಡಿ ಬೇರ್ ಐ ಥಿಂಕ್. ಸೊ for kids it is even more attractive. So if they want to click pictures or play with them, ಸಕ್ಕದಾಗಿ ಒಂದು ಇದೆ, ಸ್ನೂಕರ್ ಬೋರ್ಡ್ ಇದೆ as you can see. So ವೆರಿ ನೈಸ್. ಅಂದರೆ ಹ್ಯಾಂಗ್ಔಟ್ ಮಾಡ್ಕೊಳಕ್ಕೆ, ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ, ರಿಫ್ರೆಶ್ ಆಗೋಕ್ಕೆ ಸಕ್ಕದಾಗಿದೆ. ಸೊ ದಿಸ್ ಇಸ್ ದ ಟಾಪ್ ಮೋಸ್ಟ್ ಫ್ಲೋರು. ಇದು ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಫ್ಲೋರು. ಸೊ ಅದ್ರ ಕೆಳಗಡೆ ಒಂದು ಫ್ಲೋರ್ ಇದೆ. ಸೊ ಇನ್ನ ಟೈಮ್ ಇದ್ರೆ ಮೇಲೆಲ್ಲ ಸೂಪರ್ ಆಗಿ ಇದೆ, ಸಖತ್ ದೂರ, ಐ ಮೀನ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಅಂಡ್ ದಿಸ್ ಇಸ್ ದ ಲಾಸ್ಟ್ ಸೆಕ್ಷನ್, ಕೆಳಗಡೆ ಸೆಕ್ಷನ್.
ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಸ್ವಲ್ಪ ಕವರ್ಡ್ ಆಗಿದೆ ಆ್ಯಂಡ್ ಕೇಜ್ ಸೀಟಿಂಗ್ಸ್ ಇದೆ. ಸೊ ಈ ಥರ ಏನಾದರೂ ನಿಮ್ಮದು ಸೆಲೆಬ್ರೇಷನ್ಸ್ ಇದ್ದರೆ ಅವ್ರಿಗೆ ಹೇಳಿದರೆ ದೇ ವಿಲ್ ಅರೇಂಜ್, ಬಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಯಾರೋ ಬ್ರೈಡ್ ಆ್ಯಂಡ್ ಗ್ರೂಮ್ ಇಂದು ಪಾರ್ಟಿ ಮಾಡ್ತಾ ಇದ್ದಾರೆ ಆ್ಯಂಡ್ ಯು ಕ್ಯಾನ್ ಸಿ ದೇ ವಿಲ್ ಅರೇಂಜ್ ಇನ್ಸೈಡ್ ದ ಕೇಜ್. ಸೊ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ವೆರಿ ನೈಸ್ ಆ್ಯಂಡ್ ವೆರಿ ಡೀಸೆಂಟ್. ಮತ್ತು ಫುಡ್ಡು ಅಷ್ಟೇ ಸಖತ್ತಾಗಿದೆ. ಮೆನ್ಯೂ ಅಂತೂ ನನಗೆ ಇಷ್ಟ ಆಯಿತು ಆ್ಯಂಡ್ ದಿಸ್ ಇಸ್ ದ ವೇ ದೇ ಸರ್ವ್ ಆ್ಯಂಡ್ ಯಾ ನೈಸ್, ಸಖತ್ತಾಗಿ ಅನ್ನಿಸ್ತು. ಆ್ಯಂಡ್ ಕ್ವೈಟ್ ಅ ಫ್ಯೂ ಐಟಮ್ಸ್ನ ನಾವು ಆರ್ಡರ್ ಮಾಡಿದ್ವಿ ಆ್ಯಂಡ್ ದಿಸ್ ಇಸ್ ದ ಈವ್ನಿಂಗ್ ನೈಟ್ ವ್ಯೂ. ಸೊ ಈವ್ನಿಂಗ್ ಆದಮೇಲೆ ನೈಟ್ ಆದಾಗ ಸೂಪರ್ ಆಗಿ ಲೈಟ್ಸ್ ಆನ್ ಮಾಡ್ತಾರೆ ಆ್ಯಂಡ್ ಯು ಕ್ಯಾನ್ ಕ್ಲಿಕ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪಿಕ್ಚರ್ಸ್. ನಮಗಂತೂ ಸಖತ್ ಇಷ್ಟ ಆಯಿತು. ಸೊ ಫಸ್ಟಿಂದ ಮತ್ತೆ ಲೈಟ್ ಹಾಕಿದ್ಮೇಲೆ ತೋರಿಸ್ತಾ ಇದ್ದೀನಿ, ಬಿಕಾಸ್ ಮತ್ತೆ ಫುಲ್ ಎನ್ವೈರ್ಮೆಂಟ್ ಏನಿದೆ, ಆಂಬಿಯನ್ಸ್ ಏನಿದೆ ಪೂರಾನೇ ಚೇಂಜ್ ಆಗಿಬಿಡುತ್ತೆ ಆ್ಯಸ್ ಯು ಕ್ಯಾನ್ ಸಿ. ಸೊ ಬೆಳಗ್ಗೆ ಲುಕ್ಕಿಗೂ ಬೆಳಗ್ಗೆ ಸೂದಿಂಗ್ ಆ್ಯಂಡ್ ತುಂಬಾ ಒಂಥರ ಸಬಲ್ಲಾಗಿ ಒಂದು ಶಾಂತವಾಗಿರುವ ನಿಮಗೆ ಲುಕ್ ಕೊಡುತ್ತೆ. ಅದೇ ರಾತ್ರಿ ನೀವು ಬಂದ್ರೆ ಫುಲ್ ವೈಬ್ರೆಂಟ್ ಆಗಿ ಪಾರ್ಟಿ ಮೂಡ್ಗೆ ಬರಬೇಕು ಆ ತರ ಇಲ್ಲಿ ಆಕ್ಚುಲಿ ಲೈಟಿಂಗ್ಸ್ ಮತ್ತೆ ಆಂಬಿಯನ್ಸ್ ಇರುತ್ತೆ. ಸೊ ಸಕ್ಕದಾಗಿ ಅನ್ಸುತ್ತೆ. ಎಲ್ಲಾ ಸ್ಟೆಪ್ಸ್ ಮೇಲೂ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂಡ್ ಇಟ್ ಲುಕ್ಸ್ ಲೈಕ್ ಈಗ ಡಿಸ್ಕೋ ಸ್ಟಾರ್ಟ್ ಮಾಡಲೇಬೇಕು ಅಂತ, ಬಟ್ ದರ್ ಇಸ್ ನೋ ಡಿಸ್ಕೋ ಹಿಯರ್. ಬಟ್ ಎಸ್, ದ ವೈಬ್ಸ್ ಆರ್ ಲೈಕ್ ದಟ್. ಸೊ ಏನು ಒಂದು ಫೋಟೋ ಶೂಟ್ಸ್ಗಾಗಲಿ ಅಥವಾ ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡೋಕ್ಕಾಗಲಿ ಅಥವಾ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕಾಗಲಿ ಸಖತ್ತಾಗಿದೆ. ಆ್ಯಂಡ್ ಈವನ್ ದೀಸ್ ಕೇಜಸ್ ಆರ್ ಲೇಟ್ ಲೈಕ್ ದಿಸ್. ಸೊ ಒಂದು ಲುಕ್ಕೆ ಫುಲ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಏನೋ ಒಂದು ಎಷ್ಟು ಸಿಂಪಲ್ ಆಗಿ ಎಕೋ ಫ್ರೆಂಡ್ಲಿ ಆಗಿ ಕಾಣಿಸ್ತಿತ್ತು ಅದೇ ಫುಲ್ಲು ವೈಬ್ರೆಂಟ್ ಆಗಿ ಜಿಂಚಕ್ಕಾಗಿ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ಆ ಥರ ಕಾಣಿಸ್ತಾ ಇದೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ವೈಬ್ರೆಂಟ್. ಸೊ ಇಫ್ ಯು ವಾಂಟ್ ಟು ಎಂಜಾಯ್ ಬೋತ್ ವೇಸ್, ಈವ್ನಿಂಗ್ಸ್ ಹೋದರೆ ನೀವು ನೈಟ್ ತನಕ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು ಈ ಥರ. ಸೊ ಈವ್ನಿಂಗ್ ಮಕ್ಕಳೆಲ್ಲ ಅಲ್ಲಿ ಸುತ್ತಾಡೋಕ್ಕೇ ತುಂಬ ಟೈಮ್ ತಗೋತಾರೆ, ಆಟ ಆಡ್ಕೊಂಡು ಇದು ಮಾಡಿಕೊಂಡು ಸ್ಟೆಪ್ಸ್ ಹತ್ತೋದು ಇಳಿಯೋದು ಆಸ್ ಯು ಕ್ಯಾನ್ ಸಿ. ಸೊ ಅಲ್ಲೇ ಟೈಮ್ ಪಾಸ್ ಆಗುತ್ತೆ. ಸೊ ಸ್ವಲ್ಪ ರಾತ್ರಿ ಹಾಕ್ತಿದ್ದಂಗೆ ಲೈಟ್ಸ್ ಎಲ್ಲ ಹಾಕ್ತಾರೆ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ನೋಡಿ ಕೇಜ್ ಎಲ್ಲ ಅಷ್ಟು ಸಕ್ಕತ್ತಾಗಿದೆ. ಫೋಟೋಸ್ ತೆಕ್ಕೊಳಕ್ಕಂತೂ ಸಖತ್ ಫೋಟೋಸ್ ನಾನು ತೆಕ್ಕೊಂಡಿದ್ದೀನಿ ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಲೈಕ್ ರಿಯಲಿ ನೈಸ್. ಸೊ ಫುಡ್ ಅಷ್ಟೇ ಇಷ್ಟ ಆಯಿತು ಆ್ಯಂಡ್ ಓವರ್ ಆಲ್ ಇಟ್ ಈಸ್ ಎ ವೆರಿ ಗುಡ್ ರೆಸ್ಟೋರೆಂಟ್. ಸೊ ಒಂದ್ಸತಿ ಆದರೂ ವಿಸಿಟ್ ಮಾಡಬೇಕು ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್. ಸೊ ವೀಕೆಂಡಲ್ಲಿ ಪ್ಲಾನ್ ಮಾಡಿ ಆ್ಯಂಡ್ ಒಂದ್ಸತಿ ಹೋಗಿ ಬನ್ನಿ. ರಿಯಲಿ ಯು ವುಡ್ ಲೈಕ್ ದಿಸ್ ಪ್ಲೇಸ್. ಸೊ ಎಸ್, ಒನ್ ಆಫ್ ದ ಬೆಸ್ಟ್ ಪ್ಲೇಸ್, ಓಪನ್ ಏರ್ ರೆಸ್ಟೋರೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.